ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ಶ್ರೀ ಕಡ್ಲೆಕಲ್ಲು ಮಾರಿಕಾಂಬಾ ಜಾತ್ರೋತ್ಸವ ಕಾರ್ಯಕ್ರಮವನ್ನು ಈ ವರ್ಷ ಬಹು ಅದ್ದೂರಿಯಾಗಿ ನಡೆಸಬೇಕಂತೇಳಿ ನಾವು ಸಮಿತಿಯರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಮನಗಂಡು ದಿನಾಂಕ 10/3/2026 ಮಂಗಳವಾರದಿಂದ 16/3/2026 ಸೋಮವಾರದವರೆಗೆ 7 ದಿನಗಳ ಕಾಲ ಜಾತ್ರೆ ನಡೆಸಲಿಕ್ಕೆ ನಾವೆಲ್ಲರೂ ತಯಾರಿ ನಡೆಸ್ತಾ ಇದ್ದೇವೆ. ಅದರಂತೆ ತಾಯಿಯ ತವರ್ಮನೆಯಲ್ಲಿ ಶಿಲಾಮಯ ದೇವಾಲಯ ನಿರ್ಮಾಣ ಕೂಡ ಆಗ್ತಾ ಇದೆ. ತಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟಿದ್ದೀರಿ. ಈ ಮುಂಬರುವ ಜಾತ್ರೆಯೂ ಕೂಡ ಭಕ್ತಾದಿಗಳು, ಸಾರ್ವಜನಿಕರು, ಗ್ರಾಮಸ್ಥರು ಹಾಗೂ ಸಮಿತಿಯವರು ಹೆಚ್ಚಿನ ಸಹಕಾರ ನೀಡುವ ಮೂಲಕ ನಮಗೆ ತನುಮನ ಧನ ಸಹಾಯ ನೀಡಿ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. 3 ವರ್ಷದಂತೆ ಈ ವರ್ಷವೂ ಸಹ ಆನಂದಪುರದ ಶ್ರೀ ಕಡ್ಲೆಕಲ್ಲು ಮಾರಿಕಾಂಬಾ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಬೇಕಂತ ನಮ್ಮ ಕಮಿಟಿಯವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ದಿನಾಂಕ 10/3/2026ರಿಂದ 16/3/2020ವರೆಗೂ ಈ ಜಾತ್ರೆ ನಡೆಯುತ್ತೆ. ಆನಂದಪುರದ ಜನತೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ, ಈ ಹಳ್ಳಿಗೆ ಸಂಬಂಧಪಡುವ ಎಲ್ಲ ಜನರು ಕೂಡ, ಗ್ರಾಮದವರು ಕೂಡ ಈ ಜಾತ್ರೆಗೆ ಎಲ್ಲರ ಸಹಕಾರ, ತನು ಮನ ಧನ ಸಹಕಾರ ನೀಡಿ ಈ ಜಾತ್ರೆಯನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇತಿಹಾಸ ಪ್ರಸಿದ್ಧ ಆನಂದಪುರಂನ ಶ್ರೀ ಕಡ್ಲೆಕಲ್ಲು ಮಾರಿಕಾಂಬಾ ಜಾತ್ರೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿನ ಸಾರ್ವಜನಿಕ ಸಭೆಯನ್ನು ಕರೆದು ಸಮಿತಿಯ ವತಿಯಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಏನಂತ ಹೇಳಿದ್ರೆ, ದಿನಾಂಕ 12/1/2026 ಸೋಮವಾರ, ಇದೇ ಬರುವ ಸೋಮವಾರ ಅಮ್ಯೂಸ್ಮೆಂಟ್ ಅಂದರೆ ಈಗ ಜಾತ್ರೆಯ ಏನೇನು ಎಕ್ಸಿಬಿಷನ್ಗಳು ಬರ್ತವೆ ಅದ್ರದ್ದು ಟೈಮಿಂಗ್ಸು 11 ಗಂಟೆಯಿಂದ 12 ಗಂಟೆಗೆ ಎಕ್ಸಿಬಿಷನ್ನ ಓಪನ್ ಹರಾಜನ್ನು ಪ್ರಕ್ರಿಯೆ ನಡೆಸಬೇಕಾಗಿ ಸಮಿತಿಯರೆಲ್ಲರೂ ಅದನ್ನು ತೀರ್ಮಾನ ಕೈಗೊಂಡಿದ್ದೇವೆ. 11ರಿಂದ 12 ಗಂಟೆಗೆ ಅದು ಟೆಂಡರ್ ಇರುತ್ತೆ. ಆಮೇಲೆ ಅದಾದ ನಂತರ ಅದೇ ದಿನ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸ್ಟಾಲು ಮತ್ತು ಮಳಿಗೆಗಳನ್ನು, ಆನಂದಪುರ ಜಾತ್ರೆಗೆ ಸಂಬಂಧಪಟ್ಟಂಥ ಸ್ಟಾಲು ಮತ್ತು ಮಳಿಗೆಗಳನ್ನು 11ರಿಂದ 1 ಗಂಟೆವರೆಗೂ ಹರಾಜನ್ನು ಕರೆದಿದ್ದೇವೆ. ಅದು ಸಹ ಓಪನ್ ಆಗೇ ಕರೆದಿದ್ದೀವಿ, ಯಾವುದೇ ಮುಚ್ಚು ಹರಾಜಿಲ್ಲ. ಮತ್ತು 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ಲೈಟಿಂಗ್ಸು ಮತ್ತು ಪೆಂಡಾಲ್ಗಳನ್ನು ಹರಾಜು ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಪ್ರಕ್ರಿಯೆಗೆ ನಮ್ಮ ರಾಜ್ಯದಾದ್ಯಂತ ಒಳ್ಳೊಳ್ಳೆ ನಡೆಸುವಂಥ ಎಲ್ಲ ಅಮ್ಯೂಸ್ಮೆಂಟ್ನವರಾಗಿರ್ಬೋದು, ಪೆಂಡಲ್ನವರಾಗಿರ್ಬೋದು, ನಮ್ಮ ಸ್ಥಳೀಯರಾಗಿರ್ಬೋದು, ಲೈಟಿಂಗ್ಸ್ನವರು ಮತ್ತು ಹೊರಗಡೆಯವರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು 12ನೇ ತಾರೀಕಿಗಿನ ದಿನ 11 ಗಂಟೆಗೆ ಎಲ್ಲರೂ ಕೂಡ ಆಗಮಿಸಬೇಕಾಗಿ ಸಮಿತಿಯ ಹಾಗೂ ಊರಿನವರ ಪರವಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೇವೆ.